ಸರ್, ನೀವು ಸೇಟುಗಳನ್ನು ಗಮನಿಸಿ. ಅವರು ಒಂದು ಅಂಗಡಿ ಮಾಡಿರ್ತಾರೆ, ಏನೋ ಒಂದು ಅಂಗಡಿ. ಸೊ ಒಂದು ಮನೆ, ಸ್ವಂತ ಮನೆನೋ ಬಾಡಿಗೆ ಮನೆನೋ ಯಾವುದೋ ಇರುತ್ತೆ. ಆದರೆ ಅವ್ರಿಗೆ ನಡೆಯುವಂತಹ ವ್ಯಾಪಾರದಲ್ಲಿ ಅವರು ದಿನನಿತ್ಯ ಟರ್ನ್ ಓವರ್ ಎಷ್ಟಿರುತ್ತೆ, ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ, ಇದರಲ್ಲಿ ಅವನು ನಿಜವಾಗ್ಲೂ ಮರ್ಸಿಡೀಸ್ ಬೆನ್ಸ್ ಕಾರ್ ತಗೊಳ್ಬಹುದು, ಅಷ್ಟು ಯೋಗ್ಯತೆ ಅರ್ಹತೆ ಇದೆ. ಆದರೆ ಅವನು ತಗೊಳ್ಳೋದಿಲ್ಲ, ಹೋಂಡಾ ಸಿಟಿ ತಗೊಳ್ತಾನೆ. ತಗೊಳಕ್ಕೆ ಯೋಗ್ಯತೆ ಅರ್ಹತೆ ಇದೆ, ಹೋಂಡಾ ಸಿಟಿ ತಗೊಳ್ತಾನೆ. ಅದಾದ್ಮೇಲೆ ಅವನು ದೊಡ್ಡ ವಿಲ್ಲಾ ಕೊಂಡ್ಕೊಳ್ಬಹುದು, ಒಂದು ಬಂಗ್ಲೆ ಪೂರ್ತಿ ಬಿಲ್ಡಿಂಗ್ ಕೊಟ್ಕೊಂಡ್ಬಿಡ್ಬೋದು. ಆದರೆ ಕೊಂಡ್ಕೊಳ್ಳಲ್ಲ ಅವನು. ಸಣ್ಣದೊಂದು 20-30 ಸೈಟಲ್ಲಿ ಒಂದು ಮನೆ ಇರೋದಕ್ಕೆ ಒಂದು ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಅಥವಾ 1 ಫ್ಲೋರ್ 2 ಫ್ಲೋರ್ ಮನೆ ಕಟ್ಕೊಳ್ತಾನೆ. ಆದರೆ ಅವನಿಗೆ ತಾಕತ್ತಿದೆ, ವಿಲ್ಲಾ ಕೊಂಡ್ಕೊಳ್ಬಹುದು, ಬಂಗ್ಲೆನೇ ಕೊಂಡ್ಕೊಳ್ಬಿಡ್ಬೋದು, ಒಬ್ಬ ಸಿನಿಮಾ ನಟನ ಪೂರ್ತಿ ಮನೆಯನ್ನ ಕೊಂಡ್ಕೊಳ್ಬೋದು, ಅಷ್ಟು ದುಡ್ಡಿದೆ. ಆದರೆ ಯಾಕೆ ಮಾಡೋದಿಲ್ಲ? ನೀವು ಗಮನಿಸಿ, ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ಗಮನಿಸಿ ನೋಡಿ. ಯಾತಕ್ಕೋಸ್ಕರ ಅಂದರೆ, ನಿಜವಾಗ್ಲೂ ಬುದ್ಧಿ ಕಲಿಬೇಕಾಗಿರೋದು ನಾವು ಅವರನ್ನ ನೋಡಿ. ಆದರೆ ನಮ್ಮ ಜನಗಳನ್ನ ನೋಡಿ, ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲ. ಸ್ಲಮ್ಮಲ್ಲಿರೋದು ಮೊಬೈಲ್, ಐಫೋನ್ ಮೊಬೈಲ್ ತಗೊಂಡಿರ್ತಾನೆ. ಅವನು ಸ್ಲಮ್ಮಲ್ಲಿರೋ ಸೈಕಲ್ ತಗೊಳ್ಳೋದಕ್ಕೂ ಅವನಿಗೆ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ಅವನು ಆಕ್ಟಿವ್ ಹೊಂಡ 1.5 ಲಕ್ಷ ದುಡ್ಡು ಕೊಟ್ಟು ಆಕ್ಟಿವ್ ಹೊಂಡ ತಗೊಂಡಿರ್ತಾನೆ. ಈ ಕೆಲವರು ಯಾರ್ಯಾರು ಬೆಳೆಯೋದಿಲ್ಲ, ಮಧ್ಯಮ ವರ್ಗದಲ್ಲೇ ಉಳಿದು ಬಿಡ್ತಾರೆ, ಬಡವರಾಗೇ ಇರ್ತಾರೆ. ಇವರೆಲ್ಲ ಯಾಕೆ ಬೆಳೆಯೋದಿಲ್ಲ ಅಂತಂದ್ರೆ, ಯೋಗ್ಯತೆ ಅರ್ಹತೆಗೆ ಮೀರಿ ಖರ್ಚು ಮಾಡೋದನ್ನ ಕಲ್ತಿರ್ತಾರೆ. ಅವ್ರ ಹತ್ರ ದುಡ್ಡಿಲ್ವಾ? ಸೇಟುಗಳ ಹತ್ರ ಅವ್ರ ಹತ್ರ ಏನು ಮಾಡೋದಿಲ್ವಾ? ಮಾಡೇ ಮಾಡ್ತಾರೆ. ಆದರೆ ಅವ್ರಿಗೆ ಲೆಕ್ಕಾಚಾರ ಅದ್ಭುತವಾಗಿ ಗೊತ್ತು. ಶ್ರೀಮಂತರಾಗೋದು ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು ಗೊತ್ತು. ಆದರೆ ನಮ್ಮ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ನಮ್ಮ ಜನಕ್ಕೂ ಗೊತ್ತು, ಖರ್ಚು ಮಾಡೋದು ಗೊತ್ತು, ಶೋಕಿ ಮಾಡೋದು ಗೊತ್ತು. ಯೋಗ್ಯತೆ ಅರ್ಹತೆಗಿಂತ ಮೀರಿ ಅದಕ್ಕಿಂತ ದೊಡ್ಡದಾಗಿ ಬದುಕೋದು ಗೊತ್ತು. ಅವನಿರೋದು 6,000 ರೂಪಾಯಿ ಮನೆ ಬಾಡಿಗೆ. ಅವನು ತಗೊಂಡು ಬಂದು ನಿಲ್ಸಿರೋದು ಕಾರ್ನ, ಸ್ಕೋಡಾ ಕಾರ್ ತಗೊಂಡು ಬಂದು ನಿಲ್ಸವನೆ. ಮನೆ ಬಾಡಿಗೆ 6,000, ಸ್ಕೋಡಾ ಕಾರ್ ತಗೊಂಡ್ಬಂದು ನಿಲ್ಸವನೆ. ಯಾಕೆಂದ್ರೆ ತೋರ್ಪಡಿಕೆ, ಇನ್ನೊಬ್ಬ ನಾನು ಹೆಂಗ್ ಬದುಕ್ತಾ ಇದ್ದೀನಿ ನೋಡು ಅಂತ ಮೀಸೆ ತಿರುಗಿ ತೋರ್ಪಡಿಕೆಗೋಸ್ಕರ. ಶೋಕಿಲಾಲ ಅಂತಾರೆ ಇಂಥವ್ರನ್ನೆಲ್ಲ. ಇವರು ಹೆಚ್ಚು ದಿವಸ ಬದುಕಲ್ಲ ಅಂದ್ರೆ ಬದುಕಿರ್ತಾರೆ, ಉಸಿರಾಡ್ತಾ ಇರ್ತಾರೆ, ದೇಹದಲ್ಲಿ ಉಸಿರಿಡುತ್ತೆ. ನ್ಯಾಯವಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ, ಅತ್ಯದ್ಭುತವಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಇವ್ರು ಯಾರು ಕೂಡ ಸುಮ್ಮನೆ ತಿರುಬೋಕಿ ಜೀವನಗಳನ್ನು ಮಾಡುವಂಥವ್ರು. ದಯಮಾಡಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಪಾರ್ಥ ಮಾಡ್ಕೊಳ್ಬೇಡಿ. ಮೊದಲು ನಿಮ್ಮ ಯೋಗ್ಯತೆ ಅರ್ಹತೆಗಿಂತ ಕಡಿಮೆ ಪ್ರಮಾಣದಲ್ಲಿ ಖರ್ಚು ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು 1 ಕೋಟಿ ರೂಪಾಯಿ ಮನೆಯನ್ನ ತಗೊಳ್ಬಹುದು ನೀವು, ಆದರೆ ತಗೊಳ್ಬೇಡಿ. ಒಂದು 50 ಲಕ್ಷ 60 ಲಕ್ಷದ ಮನೆಯನ್ನ ತಗೊಳ್ಳಿ. ಖಂಡಿತವಾಗ್ಲೂ ಇದೆಲ್ಲವೂ ನಿಮ್ಮನ್ನ ಬೆಳೆಸೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ತುಂಬಾ ಹೆಚ್ಚಂದ್ರೆ, ನನ್ನ ಹತ್ರ ಇರೋ ದುಡ್ಡಲ್ಲಿ ನೀವು ಏನೇ ಪ್ಲಾನ್ ಮಾಡಿದ್ರು ಓನ್ಲಿ 70% ಪ್ಲಾನ್ ಮಾಡಿ, ಅದಕ್ಕೆ ಮೀರಿ ಮಾಡಕ್ ಹೋಗ್ಬೇಡಿ. 71%ಗೆ ನೀವು ಕೈ ಹಾಕಿದ್ರು ಕೂಡ ಅಲ್ಲಿಂದ ನೀವು ಮೈನಸ್ಗೆ ಹೋಗ್ತಾ ಇರ್ತೀರಾ. ನಾನು ಹೇಳೋದನ್ನ ಗಮನ ಕೊಟ್ಟು ನೋಡಿ. ಇದು ನನ್ನ ಸ್ವಂತ ಅನುಭವ, 20 ವರ್ಷದ ಅನುಭವ. ನನಗೆ ಬರೋಂತಹ ಸಮಸ್ಯೆಗಳನ್ನು ರಾಶಿ ಹೊತ್ಕೊಂಡು ಬರ್ತಾರಲ್ಲ, ಇವ್ರನ್ನೆಲ್ಲ ಅವರ ಬದುಕನ್ನ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟಿದ್ದೀನಿ. ಆದರೆ ಮೂಲವಾಗಿ ಇದನ್ನೆಲ್ಲ ಅನುಭವ, ದಿವ್ಯಾನುಭವ. ಆ ಒಂದು ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ, ಮ್ಯಾಕ್ಸಿಮಮ್ 70%. ತೋರ್ಪಡಿಕೆ ಬೇಡ ಸರ್. ಯೋಗ್ಯತೆ ಅರ್ಹತೆ ಮೀರಿ ಅದಕ್ಕಿಂತ ಹೆಚ್ಚಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ.